So dear students, this video is on Unit 3. Next topic. The title is Safety and Responsibility of Engineers. Safety. So whenever there is a company, organization where the engineers are working, or along with the engineers, public, the operators, other workers are working, the safety becomes the most important in that situation, or in the work or duties. So that first the ethically also, or code of ethics standards rules also says that safety is first, then remaining all other related works. So in that sense, the safety is defined as say freedom from damage, a risk or injury, so that in each and every work or company, wherever the engineer or the person is working, there will be a sort of risk. Risk ಇದೆ, risk ಫ್ರೀ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೈನರ್ ಇರ್ಬೋದು, ಮೇಜರ್ ಇರ್ಬೋದು, ಸಣ್ಣದು ದೊಡ್ಡದು ಅಂಥೇಳಿ ರಿಸ್ಕ್ ಇದ್ದೇ ಇರ್ತದೆ. ಒಂದು ಸರಿಯಾಗಿ ಒಂದು ವರ್ಕ್ ಮಾಡಬೇಕಾದ್ರೆ, ಯಾವುದೇ ಕಂಪನಿಲಾಗಲಿ, ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ, ಏನಾದರೂ, ಸೊ ಅದನ್ನು ರಿಸ್ಕನ್ನು ಹೇಗೆ ಫ್ರೀ ಮಾಡ್ಕೋಬೇಕು. ಆ ರಿಸ್ಕ್ ಅಂತಂದರೆ ಡ್ಯಾಮೇಜ್ ಅಥವಾ ಏನಾದ್ರು ಪ್ರಾಬ್ಲಮ್ ಆಗುವಂಥದ್ದು, ಫಿಸಿಕಲಿ ಆರ್ ಮೆಂಟಲಿ ಇಟ್ ಮೇ ಬಿ, ಅದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಥವಾ ಹೇಗೆ ಸೇಫ್ ಆಗಿರಬೇಕು ಅನ್ನೋದು ಸೇಫ್ಟಿ ಅಂಥೇಳಿ. ಇದೊಂದು ತಿಳುವಳಿಕೆ ಅಂತಲೂ ಅನ್ನಬಹುದು. ರಿಸ್ಕ್, ಏನು ರಿಸ್ಕ್ ಇನ್ವಾಲ್ವ್ ಇದೆ, ಏನೇನಿದೆ, ಏನು ರಿಸ್ಕ್ ಇದೆ ಪರ್ಟಿಕ್ಯುಲರ್ ವರ್ಕ್ನಲ್ಲಿ, ಅದನ್ನು ತಿಳ್ಕೊಳ್ಳೋದು ಅವೇರ್ನೆಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್, ಆರ್ ಇಟ್ಸ್ ಆಲ್ಸೋ ಕಾಲ್ಡ್ ಎ ಪರ್ಸೆಪ್ಷನ್. ಏನಾಗಬಹುದು ಅನ್ನುವಂಥದ್ದು awareness that risk is key element in engineering design. The risk also means possibility of suffering, harm or loss. So as I said, perception in the sense understanding or awareness ಅಂದರೆ ತಿಳ್ಕೊಳ್ಳುವಂಥದ್ದು ಅಂತ. ಏನಾಗಬಹುದು ಅದರ ಬಗ್ಗೆ ತಿಳುವಳಿಕೆ ಮೂಡಿಸ್ಕೊಳ್ಳುವಂಥದ್ದು. ಅದು ಬಿಹೇವಿಯರ್ ಮೇಲೆ ಡಿಪೆಂಡ್ ಇದೆ. ಪರ್ಸನ್ ಟು ಪರ್ಸನ್ ಚೇಂಜ್ ಆಗಲಬಹುದು. ಮತ್ತು ಯಾವ ಟೈಪ್ ವರ್ಕು, ಫೀಲ್ಡ್ ವರ್ಕ್ಸ್ ಎಟ್ಸೆಟ್ರಾ ಅದರ ಮೇಲೆ ಡಿಪೆಂಡ್ ಇದೆ. ಸೊ ಇಟ್ perception varies from one person to another based on one's physical condition, age and experience. Based on that factors, ಅಂದರೆ ಏಜು, ಕಂಡೀಷನ್ನು, ಹೆಲ್ತ್ ಕಂಡೀಷನ್, ಮೆಂಟಲ್ ಕಂಡೀಷನ್, ಅದರ ಪ್ರಕಾರ ತಿಳ್ಕೊಳ್ಳೋದು ಅಥವಾ ಪರ್ಸೆಪ್ಷನ್ ಅಂತಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಅವೇರ್ನೆಸ್ ಯಾವುದರಿಂದ ಆಗ್ಬೋದು ರಿಸ್ಕು, ಮತ್ತು ಫ್ಯೂಚರಲ್ಲಿ ಅದರ ಇಫೆಕ್ಟ್ ಏನಿರ್ಬೋದು ಅನ್ನುವಂಥದ್ದೆಲ್ಲ ಗೆಸ್ ಮಾಡುವಂಥದ್ದು. ಸೊ ವಿ ಚೇಂಜ್ ಫ್ರಮ್ ಪರ್ಸನ್ ಟು ಪರ್ಸನ್. ದೇ ಆರ್ ದ ಫ್ಯೂ ಫ್ಯಾಕ್ಟರ್ಸ್ ವಿಚ್ ಸೇ ಯು ಕ್ಯಾನ್ ಲಿಸ್ಟ್ ಆ್ಯಸ್ ಸೇ ಪ್ರೊಬ್ಯಾಬಿಲಿಟಿ ಆಫ್ ರಿಸ್ಕ್, ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತದೆ, ಯಾವ ಥರ ಇರಬಹುದು ಅನ್ನುವಂಥದ್ದು. ನೇಚರ್ ಆಫ್ ಆಕರೆನ್ಸ್ ಆಫ್ ರಿಸ್ಕ್, ಲೈಕ್ ಸೇ ಯು ಕ್ಯಾನ್ ಟೇಕ್ now the pandemic situation only regarding COVID-19. What are the probability of that risk? On main
what is the reason for COVID-19 coronavirus is spreading. So how it affects the people, and for that what precautions has to be taken, etc. All say understanding the awareness can be treated as perception ಅಂತಂದರೆ ಇದು ಅದರಿಂದ ಏನು ಆ ರಿಸ್ಕ್ನಿಂದ ಏನೇನು ಲಾಸಸ್ ಆಗ್ತದೆ, ಏನು ಪ್ರಾಬ್ಲಮ್ ಆಗ್ತದೆ, ಪರ್ಸ್ನಲಿ ಏನೇನು ಪ್ರಾಬ್ಲಮ್ ಆಗ್ತದೆ, ಮತ್ತು ಸೇ ಇನ್ ದ ಪಬ್ಲಿಕ್ ಆಲ್ಸೋ ವಾಟ್ ಕೈಂಡ್ ಆಫ್ ಲಾಸ್, ಪರ್ಟಿಕ್ಯುಲರ್ಲಿ COVID-19 ಅಂತ ಹೇಳಬೇಕು ಅಂತಂದರೆ ಈ ಸಿಚುವೇಷನ್ನಲ್ಲಿ. ಸೊ ದ್ಯಾಟ್ what alternative has to be taken, what steps has to be taken, methods ಅಂತ ಅನ್ಬೋದು. ಇದನ್ನು ಪರ್ಟಿಕ್ಯುಲರ್ಲಿ COVID-19 ಪ್ಯಾಂಡಮಿಕ್ ಅಂತ ತೊಗೊಂಡವಾಗ. ಸೊ ಇನ್ ಕೇಸ್ ಆಫ್ ಎಂಜಿನಿಯರಿಂಗ್ ವರ್ಕ್ಸ್, ದಿ ಫಿಸಿಕಲ್ ಡ್ಯಾಮೇಜ್, ಪ್ರಾಪರ್ಟಿ ಲಾಸ್, ಮಷಿನರೀಸ್ ಎಲ್ಲ ಇರ್ತಾವಲ್ಲ ಅವಕ್ಕೆಲ್ಲ ಸಂಬಂಧಪಟ್ಟ ಕಾನ್ಸಿಕ್ವೆನ್ಸಸ್ ಆಫ್ ರಿಸ್ಕ್ ಅಂತೇಳಿ. ಆ್ಯಂಡ್ ವಾಲಂಟರಿನೆಸ್ ಮೂರನೇದು, ಫಾರ್ ಥ್ರಿಲ್ ಆ್ಯಂಡ್ ಅಮ್ಯೂಸ್ಮೆಂಟ್. ಓಕೆ, ಮ್ಯಾಗ್ನಿಟ್ಯೂಡ್, ದೆನ್ ಫೋರ್ತ್ ಒನ್ ಮ್ಯಾಗ್ನಿಟ್ಯೂಡ್, ಅಂದರೆ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಒಂದು ಮಷಿನಲ್ಲಿ, ಅಲ್ಲಿ ಏನು ರಿಸ್ಕ್ ಇದೆ, ಕನ್ಸಿಡರಿಂಗ್ ಪರ್ಟಿಕ್ಯುಲರ್ ಏರಿಯಾ ಆಫ್ ವರ್ಕಿಂಗ್, ಎಸೆಟ್ರಾ. So fifth one, proximity, then means closeness of relationship with those affected. Then job related, risky job ಅಂತ ಹೇಳ್ತಾರಲ್ಲ ಹಾಗೆ, what type of work involved in that particular company or organization, etc. ಸೊ ಹೌ ದಿಸ್ ಕ್ಯಾನ್ ಬಿ ಡಿಟರ್ಮೈನ್ಡ್, ಹೇಗೆ ಕಂಡುಹಿಡಿಯೋದು ಅಥವಾ ಆಲ್ಟರ್ನೇಟಿವ್ಸ್ ಏನು ರಿಸ್ಕ್ ಇದೆ ಅಂತ ಹುಡುಕೋದು ಹೇಗೆ ಅಬ್ಸರ್ವ್ ಮಾಡೋದು. ಕೆಲವೊಂದು ಟೆಸ್ಟಿಂಗ್ಸು, ಮೆಥಡ್ಸು, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಅಂಥೇಳಿ ಕೆಲವೊಂದು ಟೆಸ್ಟ್ಸ್ ಇದ್ದಾವೆ. ಲೈಕ್ ಸೇ ಆ್ಯಸ್ ಮೆನ್ಷನ್ಡ್ ಹಿಯರ್, ಟೆಸ್ಟಿಂಗ್ ಆನ್ ದ ಫಂಕ್ಷನ್ ಆಫ್ ದ ಸೇಫ್ಟಿ ಸಿಸ್ಟಮ್ ಆಫ್ ಕಾಂಪೋನೆಂಟ್ಸ್. ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್, ಒಂದು ಮಷಿನಲ್ಲಿ ಹಾಗೆ ಮಟೀರಿಯಲ್ ಟೆಸ್ಟಿಂಗ್ ಮಷಿನ್ ಅಂತ ಹೇಳಿದ್ರು. ಕಾಂಪ್ರೆಸಿವ್ ಟೆಸ್ಟಿಂಗ್, ಟೆನ್ಸೈಲ್ ಟೆಸ್ಟಿಂಗ್, like that, in that way. That and all example can be taken as a engineering wise till it breaks or failure takes place. That is a destructive ಟೆಸ್ಟಿಂಗ್. ಅಂದರೆ ಡೈರೆಕ್ಟ್ ಟೆಸ್ಟ್ ಮಾಡೋದು ಅಂಥೇಳಿ ಲೋಡ್ ಹಾಕಿ. ಇನ್ನು ಇಂಡೈರೆಕ್ಟು ಇದೆ, ವೇರ್ ಸೇ ಟು ಸಿ ದ ಇಂಟರ್ನಲ್ ಸೇ ರಿಸ್ಕ್ ವಾಟ್ ಇಟ್ ಇದೆ, ಪ್ರೋಟೋಟೈಪ್ ಟೆಸ್ಟಿಂಗ್ ಅದರಲ್ಲಿ ಬರುವಂಥದ್ದು. ದೆನ್ ಸಿಮ್ಯುಲೇಷನ್ ಟೆಸ್ಟಿಂಗ್ ವಿಚ್ ಆರ್ ಡನ್ ವಿತ್ ದ ಹೆಲ್ಪ್ ಆಫ್ ಕಂಪ್ಯೂಟರ್. And few here in the while assessing the risk, ಟೆಸ್ಟ್ ಮಾಡಿ ನೋಡಿ ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ಕೆಲವೊಂದು ಹೀಗೆ ಲಿಸ್ಟ್ ಔಟ್ ಮಾಡ್ಬೋದು ನೀವು. ಸಮ್ ಅನ್ನೋಯಿಂಗ್ಲಿ, ಅನ್ಸರ್ಟೆಂಟಿ, ಅನ್ನೋಯಿಂಗ್ಲಿ ಸಮ್ ರಿಸ್ಕ್ಸ್ ವಿಲ್ ಬಿ ದೇರ್. ದ್ಯಾಟ್ ಈಸ್ ದೇ ಆರ್ ಸೇ ಅದರ ಬಗ್ಗೆ ಐಡಿಯಾ, ಲ್ಯಾಕ್ ಆಫ್ ನಾಲೆಜ್, ಐಡಿಯಾ ಕಡಿಮೆ ಇರುವಂಥದ್ದು ಆ ರಿಸ್ಕ್ ಬಗ್ಗೆ, ರೆಸ್ಟ್ರಿಕ್ಟೆಡ್ ಆಕ್ಸೆಸ್ ಟು ನಾಲೆಜ್ ಆನ್ ರಿಸ್ಕ್. ದೆನ್ ಮಟೀರಿಯಲ್ ಬಿಹೇವಿಯರ್ಸ್, uncertain behavior of materials regarding their strength or say other properties, material properties you can say, or say changing behavior of the material with respect to environments.
and also how that material is used or the product is used, utilized, use or misuse of materials or products, and the newer applications of absolute technologies, what type of technology it is used, um, um, the much the without the knowledge of the that particular technology adopted, that applications may not be knowing, so that is also included. Then while replacing the parts material substitution, so that their behavior may not be knowing, or maybe the person unaware of that, the newer material whose behavior not disclosed, ಅದರ ಸ್ಪೆಸಿಫಿಕೇಶನ್ ಗೊತ್ತಿಲ್ಲೇ ಇರಬಹುದು, ಅದರ ಪ್ರಾಪರ್ಟಿ ಗೊತ್ತಿಲ್ಲದೆ ಇರಬಹುದು, when the new material is used. And the next one is the unexpected and unintended outcomes of the product. What product is producing, ಯಾವ್ದು ಮೇಡ್ ಮಾಡ್ತಿದ್ದಾರೆ ಅದರಿಂದ ರಿಸಲ್ಟ್ ಏನು ಬರ್ತದೆ, ಅದು ಅನ್ಎಕ್ಸ್ಪೆಕ್ಟೆಡ್ ಅಥವಾ ಔಟ್ಕಮ್ಸ್ ಇರಬಹುದು. ಸೊ all these, the data of above aspects are to be monitored regularly, and risk estimation is updated regularly. Continuous observation, it requires continuous observation, recording, noting, so that one can understand the risk factors of the materials or the area in which the engineering technology or the persons they are working.